ಏರ್ಫೋರ್ಸ್ನಲ್ಲಿ ಅಥವಾ ಡಿಫೆನ್ಸ್ನಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯೀಸ್ ಏನಿದ್ದಾರೋ ಅವರ ಹೆಂಡತಿ ಮಕ್ಕಳು, ಜೊತೆಗೆ ಸಾಕಷ್ಟು ಸಲ ಯುದ್ಧದಲ್ಲಿ ಪ್ರಾಣವನ್ನು ಕಳ್ಕೊಂಡವರು, ಜೊತೆಗೆ ಸಾಕಷ್ಟು ಡಿಸೇಬಲ್ ಆದಂಥವರು, ಇವರೆಲ್ಲರ ಫ್ಯಾಮಿಲಿಯ ವೆಲ್ಫೇರ್ಗೋಸ್ಕರ ಒಂದು ಅಸೋಸಿಯೇಷನನ್ನು ಕಟ್ಕೊಂಡಿದ್ದಾರೆ. ಅದು ಫ್ಯಾಮಿಲಿ ಅಸೋಸಿಯೇಷನ್ಗಳು. ಈ ಥರದ ಸಾಕಷ್ಟು ಫ್ಯಾಮಿಲಿ ಅಸೋಸಿಯೇಷನ್ ಡಿಫೆನ್ಸ್ ಇದರ ಅಂಡರಲ್ಲಿ ಬರುತ್ತೆ. ನಾವು ಗಮನಿಸ್ತಾ ಇದ್ದೀವಿ, ಇದು ನಮ್ಮ HAL ಬ್ಯಾಂಗ್ಳೂರಿನ ಫ್ಯಾಮಿಲೀಸ್ ವೆಲ್ಫೇರ್ ಅಸೋಸಿಯೇಷನ್. ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ಫ್ಯಾಮಿಲೀಸ್ ವೆಲ್ಫೇರ್ ಅಸೋಸಿಯೇಷನಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ಕೆಲವೊಂದಿಷ್ಟು ಏರ್ಕ್ರಾಫ್ಟ್ಗಳನ್ನು, ಮಾದರಿಗಳನ್ನು ಮಾರುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಾಕಷ್ಟು ಎಂಪ್ಲಾಯೀಸಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ ಆಗಿದೆ. ಇದನ್ನು ಎಲ್ಲವನ್ನು ಕೂಡ ನಾವು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ನಾವು ಅದರ ಶಾಪ್ನ ಒಳಗಡೆ HALನ ವೆಲ್ಫೇರ್ ಅಸೋಸಿಯೇಷನ್ನ ಶಾಪ್ನ ಒಳಭಾಗದಲ್ಲಿ, ಯಲಹಂಕದಲ್ಲಿ ನಡೀತಿರುವಂಥ ಏರ್ ಶೋನ HALನ ಒಳಭಾಗದಲ್ಲಿ ಇದ್ದೀವಿ. ಇಲ್ಲಿ ಸಾಕಷ್ಟು ರೀತಿಯಾದಂಥ HALಗೆ ಸಂಬಂಧಪಟ್ಟಂತಹ ಏರ್ಕ್ರಾಫ್ಟ್ಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳ ಮಾದರಿ ಆಗಿರ್ಬೋದು, ವಿಶೇಷವಾಗಿ ನಮ್ಮ ಭಾರತ, ಅದರಲ್ಲೂ ಕೂಡ HAL ಕರ್ನಾಟಕದ ಬೆಂಗಳೂರಿನಲ್ಲಿ ತಯಾರಾಗುವಂಥ, ತುಮಕೂರಿನಲ್ಲಿ ತಯಾರಾಗುವಂಥ LAH ಹೆಲಿಕಾಪ್ಟರ್ಗಳಾಗಿರ್ಬೋದು, ಇವೆಲ್ಲವುಗಳ ಮಾದರಿಗಳನ್ನು, ಸುಮಾರು ಆಟಿಕೆಗಳನ್ನು, ಬಟ್ಟೆಗಳನ್ನು, ವಸ್ತ್ರಗಳನ್ನು, ಇವೆಲ್ಲವುಗಳನ್ನು ಕೂಡ ಮಾರ್ತಾರೆ. ಇದರ ಬಗ್ಗೆ ಹೇಗೆ ಕೆಲಸ ಮಾಡುತ್ತೆ, ಇದು ಯಾರ್ಯಾರಿಗೆ ಲಾಭ ಆಗುತ್ತೆ, ಎಲ್ಲದರ ಕುರಿತಾಗಿ ವೆಲ್ಫೇರ್ ಅಸೋಸಿಯೇಷನ್ನ ಒಂದಿಷ್ಟು ಕೌನ್ಸಿಲ್ ಮೆಂಬರ್ಸ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು. ಮೇಡಮ್, ಮೊದಲನೇದಾಗಿ ವೆಲ್ಫೇರ್ ಅಸೋಸಿಯೇಷನ್, HAL ವೆಲ್ಫೇರ್ ಅಸೋಸಿಯೇಷನ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದರ ಉದ್ದೇಶಗಳೇನೇನು? ಇದು HAL ಸಿಸ್ಟರ್ ಕನ್ಸರ್ನ್. ಇದರಲ್ಲಿ ನಾವು வர்ற மணி கலெக்ட் 5 more செக்ஷன் ಇದೆ ನಮ್ಮ ಹತ್ರ. ಅದರಿಂದ ಬರೋ ತುಟ್ಟ ಕಲೆಕ್ಟ್ ಮಾಡಿ ವೆಲ್ಫೇರ್ಗೆ, ಪಬ್ಲಿಕ್ ಪೀಪಲ್ಗೆ, ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ಗೆ, ಅದು ಆರ್ಫನೇಜ್ಗೆ ಅದೆಲ್ಲ ಹೆಲ್ಪ್ ಮಾಡ್ತೀವಿ. ಮೇಡಮ್, ಎಷ್ಟು ರೀತಿಯಾದಂಥ ಐಟಮ್ಗಳಿದೆ ಟೋಟಲ್ ಆಗಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಶಾಪ್ಗಳಲ್ಲಿ? ಶಾಪ್ ಅಂತ ನಮ್ಮದು HAL ಮಾಡೆಲ್ಸ್ ಇದೆ, ALH, LCA, ಅದು ಮಾಡೆಲ್ಸ್ ನಮಗೆ ಎಕ್ಸ್ಕ್ಲೂಸಿವ್ಲಿ ನಮ್ಮದೇ. ಅದು ನಾವೇ ಸೇಲ್ ಮಾಡ್ತೀವಿ, ಬೇರೆ ಯಾರಿಗೂ ಅದು ಕೊಡಲ್ಲ. ಅದು ನಮ್ಗೆ ಹೆಲ್ಪ್ ಮಾಡ್ತಾರೆ HAL ಅಂತ. ಆಮೇಲೆ ಬಟ್ಟೆಗಳು HAL ಲೋಗೋ ಹಾಕೋದು. ಆಮೇಲೆ ನಮ್ಮದು ಮಸಾಲಾ ಸೆಕ್ಷನ್ ಇದೆ. ನಮ್ಮದು L3 ಅಂತ ಒಂದು ಶಾಪ್ ಇದೆ, ಅಲ್ಲಿ ನಮ್ಮ ಮಸಾಲಾ ಸೆಕ್ಷನ್ ಅಲ್ಲಿದೆ, ಫುಡ್ ಕೋರ್ಟ್ ಅಲ್ಲಿದೆ. ಆಮೇಲೆ ನಮ್ಮದು ಚನ್ನಪಟ್ಟಣ ಟಾಯ್ಸ್ ನಾವಿಲ್ಲಿ ವಾಂಗಿ ಸೇಲ್ ಮಾಡ್ತೀವಿ. ಆಮೇಲೆ ಇದು ಕಾನ್ಪುರ್ಲಿಂದ ಲೆದರ್ ನಮಗೆ ಬರುತ್ತೆ, ಅದರಿಂದ ಹೋಲ್ಸೇಲ್ ಮಾಡಿ ನಾವು ರಿಟೇಲ್ ಮಾಡ್ತೀವಿ. ಹೇಗಿರುತ್ತೆ ಮೇಡಮ್ ಇದರಲ್ಲಿ ಲಾಭದ ಪ್ರಮಾಣ ಎಲ್ಲ ಹೇಗೆ ಹೆಲ್ಪ್ ಆಗೋ ಥರ ಇರುತ್ತಾ ಅಥವಾ ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀರಾ, ಹೇಗೆ? ಇಲ್ಲ ಸರ್, ಮಿನಿಮಮ್ ಪ್ರಾಫಿಟ್ ಕೊಡ್ತೀವಿ. ಅದು ಕಲೆಕ್ಟ್ ಮಾಡಿ ನಾವು ವೆಲ್ಫೇರ್ಗೆ ಹೆಲ್ಪ್ ಮಾಡೋದು. ಓವರ್ ಪೆನ್ನಿ ವೆಲ್ಫೇರ್ಗೆ ಹೋಗುತ್ತೆ. ಈ ವೆಲ್ಫೇರ್ ಅಸೋಸಿಯೇಷನ್ಗಳು ಹೇಗೆ ಮೇಡಮ್ ಡಿಫೆನ್ಸ್ ಅಂಡರ್ಲಿ ಕೆಲಸ ಮಾಡುತ್ತಾ? ಅದರಿಂದ ಏನಾದರೂ ಸಹಾಯಧನಗಳು ಸಿಗ್ತಾ ಇರುತ್ತಾ ಇದಕ್ಕೆ? ಇಲ್ಲ ಸರ್, ನಮಗೆ ಹಂಗಿಲ್ಲ ಸರ್. ನಾವೇ ದುಡ್ಡು ಇದು ಮಾಡೋದು, ಬಿಸ್ನೆಸ್ ಮಾಡೋದು. ಇಟ್ಸ್ ಪಬ್ಲಿಕ್ ಸೆಕ್ಟರ್ಲಿಂದ ನಾವು ಅವರು ಬ್ರ್ಯಾಂಚ್ ಅಷ್ಟೇ. ಮೇಡಮ್ ಹೇಳಿ ಮೇಡಮ್, ನೀವು ಈ ಥರದ್ದು ಇದರಿಂದ ಎಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ? ಸಾಕಷ್ಟು ಜನರಿಗೆ ಈಗ ಹೇಳಿದ್ರು ಅವರು, ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಸಾಕಷ್ಟು ವಿಧವೆಯರಾಗಿರ್ಬೋದು, ಸೈನಿಕರ ಹೆಂಡತಿಯರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗ್ತದೆ. ನೀವು ಹೇಳಿ ಮೇಡಮ್. ಹೌದು, ನಾವೆಲ್ಲರೂ HAL ಆಫೀಸರ್ಸ್ ವೈಫ್ಗಳು. ಸೊ ನಾವೊಂದು ಸಮಾಜ ಸೇವೆ ಮಾಡೋಣ ಅಂತೇಳಿ ನಮ್ಮದೊಂದು HAL ವೆಲ್ಫೇರ್ ಅಸೋಸಿಯೇಷನ್, ಫ್ಯಾಮಿಲಿ ವೆಲ್ಫೇರ್ ಅಸೋಸಿಯೇಷನ್ ಇದೆ. ಸೊ ಈ ವೆಲ್ಫೇರಿಂದ ನಾವೇನು ಮಾಡ್ತಾಯಿದ್ದೀವಿ, ನಾವು ಹೊರಗಡೆಯಿಂದ ನಮ್ಮ ಡಿವಿಷನ್ಸಿಂದ ಕೆಲವೊಂದೊಂದು ಪ್ರಾಡಕ್ಟ್ಸ್ ಎಲ್ಲ ತರಿಸಿ ಅದನ್ನು ನಾವು ರಿಟೇಲ್ ಪ್ರೈಸಸಲ್ಲಿ ಮಾರಿ ಅದರಿಂದ ಬರೋ ದುಡ್ಡನ್ನು ನಾವು ಸಮಾಜ ಸೇವೆಗೆ ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ ತುಂಬ ಜನಗಳಿಗೆ ನಮ್ಮಿಂದ ಸಹಾಯ ಆಗಿದೆ. ಐ ಕ್ಯಾಂಪ್ಸ್ನ ನಡೆಸ್ತೀವಿ, ಮೆಡಿಕಲ್ ಕ್ಯಾಂಪ್ನ ನಡೆಸ್ತೀವಿ. ಮತ್ತು ಯಾರ್ಯಾರಿಗೆ ಏನೇನು ಸಹಾಯ ಬೇಕಾಗಿದೆ, ಕೆಲವರಿಗೆ ಸ್ಕೂಲ್ಗಳಿಗೆ ಮ್ಯೂಸಿಕ್ ಸಿಸ್ಟಮ್ ಬೇಕು ಅಂತ ಕೇಳ್ತಾರೆ, ಅದನ್ನು ಕೊಡಿಸ್ತೀವಿ. ಕೆಲವರಿಗೆ ನಾವು ಅಂದರೆ ಮೆಡಿಕಲಿ ಯಾವುದೇ ಇರಲಿ ಅವ್ರಿಗೆ ಓದೋದಕ್ಕೆ ಸಹಾಯ ಕೂಡ ಮಾಡ್ತೀವಿ. ಹೀಗೆ ನಾನಾ ರೀತಿ ಸಹಾಯ ನಮ್ಮ ಅಸೋಸಿಯೇಷನಿಂದ ನಡೀತಾ ಇದೆ. ಈ ಸಹಾಯಗಳೆಲ್ಲ ಹೇಗೆ ಮೇಡಮ್? ಬರೀ ಡಿಫೆನ್ಸ್ ಅವ್ರಿಗೆ ಮಾತ್ರ ಕೊಡ್ತೀರಾ ಅಥವಾ ಹೊರಗಡೆಯ ಯಾರಾದರೂ ಸಹಾಯ ಕೇಳ್ಕೊಂಡು ಬಂದರೆ ಅವರಿಗೂ ಕೊಡ್ತೀರಾ? ಈಗ ನಮ್ಮ ಫಂಡಿನ ಮುಖಾಂತರ ನಮಗೆ ಸುತ್ತಮುತ್ತ ನಮ್ಗೆ ಯಾರು ಗೊತ್ತಿದ್ದಾರೆ, ಅಂದರೆ ಇದು ಪಬ್ಲಿಕ್ಕೇನೆ, ಇದು ನಮ್ಮ ಡಿಫೆನ್ಸ್ ಅವ್ರಿಗೆ ಸಂಬಂಧಪಟ್ಟಿದ್ದೇ ಇಲ್ಲ. ನಮ್ಮ ಸುತ್ತಮುತ್ತ ನಾವು ಯಾರು ನಮಗೆ ಪರಿಚಯ ಇದ್ದಾರೆ ಅವ್ರಿಗೋಸ್ಕರ ನಾವೀಗ ಸಹಾಯ ಮಾಡ್ತಾಯಿದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ನಮ್ಮ ಆಸೆ. ಇದಾದರೆ ಖಂಡಿತ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ಇದು ಅವ್ರು ಹೇಳ್ತಿರುವಂಥ ಮಾತುಗಳು. ಸಾಕಷ್ಟು ರೀತಿಯಾದಂಥ ಎಕ್ಸ್ಕ್ಲೂಸಿವ್ ಆದಂಥ ಒಂದಿಷ್ಟು ಏರ್ಕ್ರಾಫ್ಟ್ಗಳ ಮಾದರಿಗಳನ್ನು ನಾವಿಲ್ಲಿ ಸೇಲ್ ಮಾಡ್ತೀವಿ. ಇದರಿಂದ ಬರುವಂತಹ ಲಾಭದ ಹಣದಲ್ಲಿ ನಾವು ಸಾರ್ವಜನಿಕರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸಮಾಜದ ಏಳಿಗೆಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.